ಆಮೇಲೆ ಅರಣ್ಯ ಇಲಾಖೆಯವ್ರು ಬರ್ತಾರ ಜಾಗಕ್ಕೆ? ಬರೋದಿಲ್ಲ. ಫೋನ್ ಮಾಡಿ ಏನಕ್ಕೆ ಅವ್ರ ಜಮೀನು ಗಂಧದ ಮರ ಕಡಿಯಕ್ ಹೋಗಿದ್ದೀರಿ ಅಂತಲ್ಲ ಅಂತಾರೆ. ಅವ್ರ ಪ್ರೂಫ್ ತೋರಿಸ್ಲಿ ಸರ್. ಹಾಗಾದ್ರೆ ಅವ್ರ ಗಂಧದ ಮರ ಇದೆ ಅಂತ ನಾವ್ ಅಲ್ಲಿ ಓಡಾಡೋ ಹಾಗೆ ಇಲ್ಲ. ಹಾಗಾದ್ರೆ ನಮ್ಮ ಅಜ್ಜಿ ಪಾಪ ವಯಸ್ಸಾದವ್ರು 85 ವರ್ಷದಿಂದ ಕಾಡಿಡ್ದು ಅಲ್ಲಿ ಜಮೀನ್ ಮಾಡಿ ಇವಾಗ ಅವ್ರಿಗೆ ಓಡಾಡಕ್ ರಸ್ತೆನೇ ಇಲ್ಲ ಅಂತಂದ್ರೆ ನಮ್ಗೆ ಜಮೀನ್ ಯಾಕೆ ಮತ್ತೆ? ನಮ್ಗೆ ಜಮೀನ್ ಅವಶ್ಯಕತೆ ಇಲ್ಲ. ಈಗ ಜಮೀನಲ್ಲಿ ಏನ್ ಬೆಳೆ ಬೆಳೆದಿದ್ದೀರಾ? ಜಮೀನಲ್ಲಿ 4 ವರ್ಷದಿಂದ ನಾವು ಏನು ಬೆಳೆ ಹಾಕಿಲ್ಲ. ಬೆಳೆ ಹಾಕೇ ಇಲ್ಲ? ಬೆಳೆ ಹಾಕ್ಲಿಕ್ಕೆ ಅವ್ರು ದಾರಿನೂ ಬಿಡೋದಿಲ್ಲ ಸರ್. ಅವ್ರ ಹೆಸರೇನು? ಸರ್ ನರಸಿಂಹಯ್ಯ, ಮತ್ತೆ ಅವ್ರ ಮಗ ಮಂಜುನಾಥ್ ಅಂತ. ಏನು ಅವ್ರೇನು ಪ್ರಭಾವ ಬೀರದ? ಏನ್ ಪ್ರಭಾವಿಗಳವರು? ರಾಜಕಾರಣಿಗಳ? ಸರ್ ರಾಜಕಾರಣಿಗಳಲ್ಲ, ರಾಜಕಾರಣಿಗಳಿಗಿಂತ ದುಪ್ಪಟ್ಟು ತೊಂದರೆ ಕೊಡ್ತಿದ್ದಾರೆ ಸರ್. ಹೌದಾ? ಇನ್ನ ಬೇರೆ ಅಕ್ಕಪಕ್ಕದ ಬೇರೆಯವ್ರು ಯಾರು ಸಮಸ್ಯೆ ಕೊಡ್ತಾ ಇಲ್ಲ ನಿಮ್ಗೆ? ಮೊದಲೆಲ್ಲ ತೊಂದರೆ ಕೊಡ್ತಾ ಇದ್ರು. ಯಾವಾಗ VA RI ತಹಸೀಲ್ದಾರ್ ಎಲ್ಲ ಬಂದು ಅವ್ರಿಗೆ ಹೇಳಿ ಹೋದ್ಮೇಲೆ ಇಲ್ಲ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇವ್ರೊಬ್ರೇನೆ ತೊಂದರೆ ಕೊಡ್ತಿರೋದು. ಅವ್ರಿಗೆ ಜಾಗ ಬೇಕು. ಅವರು ಹೋದ್ರೆ ಇವರಿಗೆ ಹೊಡೆದಿದ್ದಾರೆ ಸರ್, ಹೊಡೆದಿದ್ದಾರೆ, ತಳ್ಳಿದ್ದಾರೆ, ಬಿಡಿಸಿದ್ದಾರೆ. ಈಗ ಇಲ್ಲಿ ನೀವಿಬ್ರೇ ಕೂತ್ಕೊಂಡು ಏನ್ ಮಾಡ್ತೀರಾ ಸರ್? ಬಂದ ಇವತ್ತು ನಮ್ಮ ಸಮಸ್ಯೆ ಏನದ ಅದನ್ನ ಬಗೆಹರಿಸೋಗ್ಲಿ. ಯಾರು ಬರ್ಬೇಕು ಈ ಜಾಗಕ್ಕೆ? ಸರ್ ತಹಸೀಲ್ದಾರ್ ಬಂದು ಹೋಗ್ಲಿ. ತಹಸೀಲ್ದಾರ್ ಆಮೇಲೆ? ಸರ್ ಇಲ್ಲಾಂತಂದ್ರೆ AC ಹೋಗಿ ಅಂತಂದ್ರೆ ನಾವು AC ಗೆ ಹೋಗ್ತೀವಿ. ಇಲ್ಲ DC ಆಫೀಸ್ ಇವತ್ತು ಇಲ್ಲ ಆಗಿದೆ, ನಾಳೆ DC ಆಫೀಸ್ ಮುಂದೆ ಕುತ್ಕೊಂಡು ಸ್ಟ್ರೈಕ್ ಮಾಡ್ತೀವಿ. ನಮ್ಮ ಅಜ್ಜಿ ಇದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅಜ್ಜಿ ಹೆಸರೇನು? ನಮ್ಮ ಅಜ್ಜಿ ಸತ್ರಿ ಇಲ್ಲೇ ಅಜ್ಜಿ ಹೆಸರೇನು? ದೇವಮ್ಮ ಅಂತ ಹೇಳಿ. ನಿನ್ನ ಹೆಸರು ಮಗ? ಸಿಂಧು ಭೈರವಿ. ನೀನು ಅವ್ರ ಮೊಮ್ಮಗಳ? ಹೌದು, ಮೊಮ್ಮಗಳು. ನಮ್ಮ ಅಜ್ಜಿ ಸತ್ರಿ ಇಲ್ಲೇ ಸತ್ತೋಗ್ಲಿ, ಅವಾಗ ಕಾರಣ ಇವರೇ ಆಗ್ತಾರೆ. ಸಿಂಧು ಭೈರವಿ? ಹೌದು. ಏನ್ ಓದ್ಕೊಂಡಿದ್ಯಾ ನೀನು? ಸರ್ ನಂದು BA ಮುಗಿದಿದೆ, ಕಂಪ್ಲೀಟ್ ಆಗಿದೆ. BA ಕಂಪ್ಲೀಟ್ ಆಗಿದ್ಯಾ? ಬಟ್ ಅಜ್ಜಿಗೆ ನ್ಯಾಯ ಕೊಡಿಸ್ಬೇಕು ಸರ್. ನಾವೆಲ್ಲರೂ ಕೊಡಿಸ್ತೀವಿ ಸರ್. ಇವಾಗ ನಮ್ಮ ಅಜ್ಜಿ ಕಾಡಿದ್ದವ್ರಿಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ದಾರೆ ಅಂತಂದ್ರೆ ನಾವು ಮುಂದೆ ನಮ್ಮ ಅಜ್ಜಿ ನಮಗ್ ಬಂದಾಗ ಅವರು ಮುಂದೆ ನಮ್ಗೆ ಅವಕಾಶ ಕೊಡೋದಿಲ್ಲ. ಅದು ನಮ್ಮ ಅಜ್ಜಿ ಇದ್ದಾಗಲೇ ಸರಿಪಡಿಸ್ಕೋಬೇಕು ಸರ್. ಅವರು ಅವಾಗಿಂದನೂ ಕಷ್ಟಪಟ್ಟಿದ್ದಾರೆ. ಆ ಹಿಂದೆಯಲ್ಲೇ ಏನಾಗಿದೆ, ಅವ್ರು ಯಾವ ತರ ಕಾಡಿಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಅವ್ರಿಗೆ ಎಷ್ಟೊಂದು ತೊಂದರೆ ಕೊಡ್ತಿದ್ದಾರೆ ಅಂತಂದ್ರೆ MLA MP ಗಮನಕ್ಕೆ ತಂದಿಲ್ವಾ ಇದನ್ನ? ಸರ್ ಇಲ್ಲ ಸರ್. ನಮ್ಮ ಅಜ್ಜಿ ಕೊಡ್ಸಿಗೆ ಅವ್ರು ಹಿಡಿದಿದ್ದ ಸೈಟ್ ಕೂಡ ಸ್ಕೂಲ್ ಮಕ್ಕಳಿಗೆ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. ದಾನ ಕೊಟ್ಟವ್ರಿ ಇವರು? ದಾನ ಕೊಟ್ಟಿದ್ದಾರೆ, ಶಾಲೆಗೆ ದಾನ ಕೊಟ್ಟವ್ರಿಗೆ. ಪಾಯಿಂಟ್ ಅಲ್ಲೇನೆ ಸ್ಕೂಲ್ ಮಕ್ಕಳಿಗೆ ಅವಕಾಶ ಆಗ್ಲಿ ಅಂತ ನಮ್ಮ ಅಜ್ಜಿ ಅವ್ರ ಸೈಟ್ ನ ಸ್ಕೂಲ್ ಬರ್ಕೊಟ್ಟಿದ್ದಾರೆ, ಕೊಡ್ಸಿಗೆ ಗ್ರಾಮಕ್ಕೆ. ಶಾಲೆಗೆ ಆಗಿ ದಾನ ಕೊಟ್ಟವ್ರಿಗೆ ಇವತ್ತು ತೊಂದರೆ ಆಗ್ತಾ ಇದೆ. ಅದೇ ಊರಿಗೆ ತೊಂದರೆ ಕೊಡ್ತಿದ್ದಾರೆ. ಬೇರೆ ಜನ ಎಲ್ಲ ಏನಂತಾರೆ? ಬೇರೆ ಜನ ಎಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ ಸರ್. ನಿಮಗ್ ಸಪೋರ್ಟ್ ಮಾಡ್ತಾರೆ? ಸಪೋರ್ಟ್ ಮಾಡ್ತಾರೆ. ಆದ್ರೆ ಪ್ರಭಾವಿಗಳಲ್ವಾ, ಅದಕ್ಕೆ ಇದ್ ಮಾಡ್ತಾ ಇದ್ದಾರೆ. ಸರಿ, ಯಾರು ಪ್ರಭಾವಿಗಳಾದ್ರೆ ಅವ್ರ ಮನೆಗೆ. ಸರ್ಕಾರದ ವಿರುದ್ಧ ಯಾರು ದೊಡ್ಡವರಲ್ಲ. ನಾವು ಲೀಗಲ್ ಆಗಿ ಹೋಗ್ತೀವಿ ಸರ್. ಓಕೆ, ವೆರಿ ಗುಡ್. ನನಗೆ ಏನ್ ಅನ್ಸುತ್ತೆ ಗೊತ್ತಾ? ಏನಿದೆ ನಾವು ತಗೋತೀವಿ ಸರ್, ಬಿಡೋದಿಲ್ಲ. ಪ್ರಭಾವಿಗಳು ಅವರಲ್ಲ, ನೀನೇ ಪ್ರಭಾವಿ. ನಾವೇ ಪ್ರಭಾವಿಗಳು ಸರ್. ಇಲ್ಲಿಗೆ ನಾವೇನೆ. ನೀನು ಈಗ ಇಲ್ಲಿ ಒಬ್ಬಳೆ ಕೂತಿದ್ಯಲ್ಲ ಅಜ್ಜಿ ಜೊತೆಗೆ, ನೀನು ಪ್ರಭಾವಿ ಅಂತ ನನ್ಗನ್ಸುತ್ತೆ. ನಮ್ಮ ಅಜ್ಜಿ ಎಲ್ಲಿ ತನಕ ಹೋಗ್ತಾರೆ ನಾವು ಅಲ್ಲಿ ತನಕ ಹೋಗ್ತೀವಿ ಸರ್. ಓಕೆ, ಆಗ್ಲಿ, ನೋಡೋಣ. ನಿಮ್ಮ ಅಜ್ಜಿ ಕಷ್ಟ ಮತ್ತು ನಿಮ್ಮ ಪರಿಸ್ಥಿತಿಯನ್ನ ಜನಗಳ ಮುಂದೆ ನಾನು ಇಡೋ ಕೆಲಸ ಮಾಡ್ತೀನಿ. ಸರ್ಕಾರ, ತಹಸೀಲ್ದಾರು, ಅಧಿಕಾರಿಗಳು ಇದಕ್ಕೆ ಯಾವ ಕ್ರಮ ತಗೋತಾರೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು.